ನಮಸ್ಕಾರ. ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ ನೋಡಿ, ಭಾಳ ವಿಶಾಲವಾಗಿದೆ. ಹೆಚ್ಚು ಕಡಿಮೆ ಒಂದು 33 ಅಡಿ ಅಷ್ಟು ವಿಶಾಲವಾಗಿದೆ. ಊರಿಂದನೂ ಹೀಗೆ ಇದೆ. ಬಟ್ ಅಂದರೆ ಊರು ಒಳಗಡೆಯಿಂದ ಬರಬೇಕು. ಊರೆಲ್ಲ ಡಾಂಬರೀಕರಣ ಆಗಿದೆ. ಊರಾದ ಮೇಲೆ ಈ ರೋಡ್ ಇದೆ. ಸೊ ಚಾಮರಾಜನಗರದಿಂದ ಈ ಲ್ಯಾಂಡ್ಗೆ ಒಂದು 5-5.5 ಆಗುತ್ತೆ ಸ್ಪಾಟ್ಗೆ. ಸೊ ಏನಂದರೆ ನೋಡಿ, ಹೈವೇಯಿಂದ ಈ ಲ್ಯಾಂಡ್ಗೆ 1.5 ಕಿಲೋಮೀಟ್ರಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಹಂಗೆ ಅಬ್ಸರ್ವ್ ಮಾಡ್ತಾಯಿರಿ. ಆ ಹೈವೇನಲ್ಲಿ ಹೋಗ್ತಕ್ಕಂಥ ಬಸ್ಸು ಮತ್ತು ಬೇರೆ ಥರದ ವಾಹನಗಳು ಇಲ್ಲಿಗೆ ಕಾಣಿಸ್ತದೆ. ನೋಡಿ ಅದೇ ಹೈವೇ ಅಲ್ವಾ, ಅಲ್ಲಿ ಹೋಗ್ತಾ ಇದ್ದಾವಲ್ಲ ವಾಹನಗಳು. ಅದೇ ಹೈವೇ. ತೀನರ್ಸೀಪುರ ಟು ಚಾಮರಾಜನಗರ ಹೈವೇ ಏನಿದೆಯೋ, ಹೈವೇಯಿಂದ 1.5 ಕಿಲೋಮೀಟ್ರು ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು 100-200 ಅಡಿ ಹೆಚ್ಚು ಕಡಿಮೆ ಆಗ್ಬೋದು, ಅದನ್ನು ಹೇಳಕ್ಕೆ ಬರಲ್ಲ. ಹಾಂ, ಒಂದು ಸ್ಕೂಲ್ ಕೂಡ ಇದೆ. ಆ ಸ್ಕೂಲ್ ಇರಲಿ ಬಿಡಿ, ಯಾವುದೋ ಒಂದು ಇರಲಿ, ಅದು ನಮ್ಗೆ ಯಾಕೆ. ಈಗ ಈ ಒಂದು ರಸ್ತೆಗೆ, ಈಸ್ಟ್ ವೆಸ್ಟ್ ಇರ್ತಕ್ಕಂಥ ಈ ಒಂದು ರಸ್ತೆಗೆ ಅಂಟ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ 1 ಎಕರೆ 13 ಕುಂಟೆ, ಒಂದೇ RTC. ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಒಂದು 5% ಅಚ್ಚುಕಟ್ಟು ಮಾಡೋಂಥದ್ದಿದೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ. ಸಂಪೂರ್ಣ ಲ್ಯಾಂಡ್ ಒಂದು ಸಮತಟ್ಟವಾಗಿದೆ. ಲ್ಯಾಂಡನ್ನು ಮಟ್ಟ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಆ ಥರದ್ದೇನಿಲ್ಲ. ಸೊ ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ವ್ಯಾಪ್ತಿ ಬರ್ತಕ್ಕಂಥ ನೋಡಿ ಈ ಒಂದು ಆಸ್ತಿ. ನೋಡಿ ಅಲ್ಲಿ ಇದರ ಪಕ್ಕದ ಲ್ಯಾಂಡ್ ನೋಡಿ ಹೋಗ್ತಿದೆ ನೋಡಿ. ಇದು ಹೆಂಗೆ ಅಂತಂದರೆ ಸಂಪೂರ್ಣ ರೆಡ್ ಅಲ್ಲ, ಮೀಡಿಯಮ್ ರೆಡ್ಡು, ಸ್ವಲ್ಪ ಬ್ರೌನ್ ಮಿಕ್ಸು, ಆ ಥರ ಇದೆ. ಅದೇ ಥರ ಇದೆ ಸೇಮ್. ಅಂದರೆ ಉತ್ತು ಅಚ್ಚುಕಟ್ಟು ಮಾಡಿಕೊಂಡ್ರೆ ಅದೇ ಥರ ಆಗುತ್ತೆ. 1 ಎಕರೆ 13 ಕುಂಟೆ, ಸ್ಕ್ವೈರ್ ಆಗಿದೆ. ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡು, ರೋಡ್ಗೆ ಇದೆ. ಇಲ್ಲಿ ಇನ್ನೊಂದು ಏನಂತಂದರೆ ನೋಡಿ, ಈಗ ಈ ಭಾಗದಲ್ಲಿ ಪಂಪ್ ಸೆಟ್ನ ಇಲ್ಲೊಬ್ರು ಮಾಡ್ಕೊಂಡಿದ್ದಾರೆ ನೋಡಿ. ಇವರು ಬಾಳೆ ಹಾಕ್ಕೊಂಡಿದ್ದಾರೆ, ಆ ಕಡೆ ಎಲ್ಲ ಕೋಕೋನಟ್ಸು, ಅಡಕೆ ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಆಸ್ತಿಗಳು ವಿಶೇಷವಾಗಿರೋದ್ರಿಂದ ಜೊತೆಗೆ ಆರ್ಥಿಕವಾಗಿ ಅನುಕೂಲ ಅಥವಾ ಅನಾನುಕೂಲ ಇವೆರಡನ್ನೂ ಕೂಡ ನಾವು ಇದು ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಹೇಳೋದಾದರೆ, ಹಿಂದೆ ಎಲ್ಲ ಚಾಮರಾಜನಗರ ಅಂತಂದ ತಕ್ಷಣ ಹಿಂದೆ ಎಲ್ಲ ಸ್ವಲ್ಪ ಇರಲಿಲ್ಲ, ಸ್ವಲ್ಪ ಇದಾಗಿತ್ತು. ಇತ್ತೀಚೆಗೆ ಭಾಳ ಇಂಪ್ರೂವ್ಮೆಂಟ್ ಇದೆ. ಇರೋದ್ರಲ್ಲಿ ಹಿಂದೆ ಇದ್ದದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿನಲ್ಲಿದೆ, ಆಯಿತಾ. ಸೊ ಚಾಮರಾಜನಗರದಿಂದ ಹಿಂದಕ್ಕೇನೆ ಈ ಲ್ಯಾಂಡ್. ಯಾಕಂದರೆ ಚಾಮರಾಜನಗರ ಹೋಗಿ ಆಚೆಗೆ ಏನು ಹೋಗ್ಬೇಕಾಗಿಲ್ಲ. ಚಾಮರಾಜನಗರದಿಂದ ಹಿಂದಕ್ಕೇನೆ, ಚಾಮರಾಜನಗರ ಪಟ್ಟಣದಿಂದ ಈ ಲ್ಯಾಂಡಿಗೆ 5 ಕಿಲೋಮೀಟರ್ ಅಷ್ಟಾಗುತ್ತೆ ಅಷ್ಟೇ. 1 ಎಕರೆ 13 ಕುಂಟೆ, ಒಂದು ಸಮತಟ್ಟು ಆಗಿದೆ. ನಾನು ಆಗಲೇ ಹೇಳ್ದಂಗೆ ಒಂದು 5% ಅಲ್ಲೊಂದು ಇಲ್ಲೊಂದು ಈ ಒಂದು ಆನ್ಗೊಬ್ಳಿ ಇದೆಲ್ಲ ಉಟ್ಕೊಂಡಿದೆ. ಇದೊಂದು ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೋಬೇಕಷ್ಟೇ. ಇನ್ನು ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ನೋಡಿ, ಇದೇ ಲ್ಯಾಂಡ್ದೊಂದು ಹಿಂದೆ ಇವರ ಅಪ್ಪ ಇದ್ದಾಗ ಓಪನ್ ಬಾವಿ ಇಟ್ಕೊಂಡಿದ್ರು, ಓಪನ್ ವೆಲ್ ಅಂತೀವಲ್ಲ ಆ ಥರ. ಹಿಂದೆಲ್ಲ ಒಂದೊಳ್ಳೆ ವಾಟ್ರ್ ಇತ್ತು. ಬರ್ತಾ ಸ್ವಲ್ಪ ಇದಾಗಿದೆ. ಅದನ್ನು ಇಂಪ್ರೂವ್ ಮಾಡ್ಕೊಬೋದೇನೋ, ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಯಾಕಂದರೆ ಹಿಂದೆ ಇತ್ತು ಅಂತ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಈ ಒಂದು ರೋಡ್ಗೆ ಹೆಚ್ಚು ಕಡಿಮೆ ಒಂದು 100 ಅಡಿ 120 ಅಡಿಯಷ್ಟು ಅಗಲ ಇದೆ ರೋಡ್ಗೆ, ಆಯಿತಾ. ಊರು ಕೂಡ ನಾನು ಆಗಲೇ ಹೇಳ್ದಂಗೆ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟ್ರು ಅಥವಾ ಒಂದು 300-400 ಅಡಿ ಒಳಗಡೆ ಬಂದು ಅಲ್ಲಿಂದ ಬಂದರೆ ಒಂದು 1.5
1 ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಈ ಒಂದು ಲ್ಯಾಂಡ್ಗೆ. ನೋಡಿ, ಊರಿಗೆ ಅಂಟ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿಗಳಿದಾರಲ್ಲ, ಅಲ್ಲೊಬ್ರು ಇಲ್ಲೊಬ್ಬರು ಪಂಪ್ ಸೆಟ್ ಮಾಡಿ ಇಟ್ಕೊಂಡಿರೋರು ಇದ್ದಾರೆ. ಇನ್ನು ಕೆಲವರು ಹಾಗೆ ಇಟ್ಕೊಂಡಿದ್ದವ್ರು ಇದ್ದಾರೆ. ಅಲ್ಲಿ ನೋಡಿ, ಆ ಕಡೆ ಎಲ್ಲ ಒಬ್ಬೊಬ್ರು ಅಲ್ಲಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಅಂದರೆ ಅನುಕೂಲವಾಗಿರ್ತಕ್ಕಂಥವ್ರು, ಅಂದರೆ ಆರ್ಥಿಕವಾಗಿ ಅನುಕೂಲ ಅಂತಕ್ಕಂಥದ್ದು. ಅವರು ಆ ಜಾತಿ ಈ ಜಾತಿ ಅಂತೇನಿಲ್ಲ, ಯಾವುದೇ ಜಾತಿ ಜನಾಂಗದವರಾಗಿದ್ದರೂ ಕೂಡ ಅನುಕೂಲ ಅನಾನುಕೂಲ ಎರಡೇ ಇರ್ತಕ್ಕಂಥದ್ದು. ಓಕೆ, ಆ ಲೆಕ್ಕಾಚಾರದಲ್ಲಿ ಇವರು ಸ್ವಲ್ಪ ಇವರ ಹೆಂಡತಿ ಮನೆಯಲ್ಲಿದ್ದಾರೆ. ಈಗ ಅಲ್ಲಿ ಇಲ್ಲಿಲ್ಲ, ಇವರು ಈ ಒಂದು ರೈತರು ಇಲ್ಲಿಲ್ಲ, ಇವರು ಹೊರಗಡೆ. ಲ್ಯಾಂಡ್ ಅಂತೂ ಉಲ್ಲಾಸಾಗಿದೆ. ಚಾಮರಾಜನಗರದಿಂದ ಒಂದು 5 ಕಿಲೋಮೀಟ್ರು ಇದೇ. ಸಾರಿ, ರೆಕಾರ್ಡ್ ಇದೆ. ಏನು ಪ್ರಾಬ್ಲಮ್ ಏನಿಲ್ಲ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್, ಜೊತೆಗೆ ಹೈವೇಯಿಂದ 1 ಕಿಲೋಮೀಟ್ರ್ ಅಂತರ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.